ನಮಸ್ಕಾರ ವೀಕ್ಷಕ ಬಂಧುಗಳೇ, ನೋಡ್ತಾ ಇದ್ದೀರಲ್ಲ ಈ ಹಾವನ್ನ ರಕ್ಷಣೆ ಮಾಡಿದಂಥ ಹಾವು. ಒಬ್ಬರ ಮನೆಯ ಒಂದು ಹೂವು ಗಿಡದಲ್ಲಿತ್ತು. ಚಿಕ್ಕ ಹಾವಿದು. ಇದನ್ನು ಕನ್ನಡದಲ್ಲಿ ಹಸಿರು ಬಳ್ಳಿ ಹಾವು ಅಂತ ಕರಿತೀವಿ, ಹಸಿರು ಹಾವು ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಗ್ರೀನ್ ವೈನ್ ಸ್ನೇಕ್ ಅಂತ ಕರಿತೀವಿ. ಇದನ್ನು ತುಂಬ ಅಳಿವಿನಂಚಿನಲ್ಲಿರುವಂಥ ಹಾವಿದು. ಪಾಪ ಎಲ್ಲೋ ಅಪರೂಪಕ್ಕೆ ಆಗಾಗ ಒಮ್ಮೊಮ್ಮೆ ಸಿಗ್ತವೆ ಇವು. ಇದರಿಂದ ಜನಕ್ಕೇನು ಅಪಾಯ ಇಲ್ಲ. ಆದರೆ ಜನ ಏನು ಮಾಡ್ತಾರೆ, ಇದನ್ನು ಕಣ್ಣು ಕೀಳುತ್ತೆ, ಕಣ್ಣು ಹೊಡಿತದೆ ಅಂತ ಹೇಳಿ ತಪ್ಪಾಗಿ ತಿಳ್ಕೊತಾರೆ. ಬಟ್ ಇದು ಕಣ್ಣನ್ನು ಕೀಳಲ್ಲ, ಕಣ್ಣನ್ನು ಹೊಡೆಯೋದಿಲ್ಲ. ಯಾಕಂದರೆ ಇದು ವೃಕ್ಷವಾಸಿ ಆದೋದ್ರಿಂದ ಯಾವಾಗಲೂ ಮರದಲ್ಲಿ ಇರೋದು ಕಾರಣಕ್ಕೆ ನಮಗೆ ಏನಾದರೂ ಅದ್ರ ಬೈಕ್ಗೆ ಏನಾದರೂ ನಮ್ಮಿಂದ ತೊಂದರೆ ಆಗ್ತಾಯಿದೆ ಅಂದ್ಬಿಟ್ಟು ತಾನು ಬಚಾವಾಗಲಿಕ್ಕೆ ಬಾಯಿ ಬಿಟ್ಟು ಬಂದಾಗ ನಾವು ಕಣ್ಣಿಂದ ನೋಡೋ ಒಂದು ಸಹಜ ಕ್ರಿಯೆಗೆ ನಮ್ಮ ಕಣ್ಣು ಕಸ್ತದೆ ಅಂತ ನಾವು ಅನ್ಕೋತೀವಿ. ಆದರೆ ಈ ಹಾವು ಯಾವುದೇ ಕಾರಣಕ್ಕೂ ಕಣ್ಣನ್ನು ಕೀಳಲ್ಲ, ಕಣ್ಣನ್ನು ಕಚ್ಚಲ್ಲ. ಹಾಗೆ ಯಾವನ್ನ ನೋಡ್ತಾ ಇದ್ದೀರಲ್ಲ, ಸಹಜವಾಗಿದ್ದು ಬೇಲಿ ಮೇಲೆ ಇರ್ತವೆ. ಇದರ ಮುಖ್ಯ ಆಹಾರ ಲಿಝಾರ್ಡ್ ಅಂದರೆ ಓತಿಕೆತ ಅಂತ ಕರಿತೀವಿ. ಕಾಮನ್ ಓರಿಯೆಂಟಲ್ ಲಿಝಾರ್ಡ್ ಅಂತ ಕರಿತೀವಿ. ಓರಿಯೆಂಟಲ್ ಲಿಝಾರ್ಡ್ ಅಂದ್ಬಿಟ್ಟು ಅದು. ಮತ್ತು ಹಲ್ಲಿ, ಹಾಗೆ ಪಕ್ಷಿ, ಸಣ್ಣ ಪುಟ್ಟ ಮರಗಪ್ಪೆಗಳನ್ನು ತಿಂದು ಜೀವಿಸುವಂಥ ಹಾವಿದು. ಇದನ್ನು ಅಲ್ಪವಿಷಕಾರಿ ಹಾವು ಅಂತ ಕೂಡ ಕರಿತೀವಿ. ಅಲ್ಪವಿಷಕಾರಿ ಹಾವು ಅಂದರೆ ಸೆಮಿವೆನಮಸ್ ಅಂತ. ಏನಕ್ಕೆ ಆ ಥರ ಕರಿತೀವಿ ಅಂತಂದರೆ, ಈ ಹಾವು ಬೇಟೆಯಾಡಬೇಕಾದ್ರೆ ತನ್ನ ಬೇಟೆಯನ್ನು ಕೊಲ್ಲುವಷ್ಟು ಅಲ್ಪ ವಿಷ ಮಾತ್ರ ಇರ್ತದೆ. ಅದು ನಮಗೇನಾದ್ರು ಕಚ್ಚಿದ್ರೆ, ಅಕಸ್ಮಾತಾಗಿ ಮಿಸ್ಸಾಗಿ ಏನಾದ್ರು ಕಚ್ಚಿದ್ರೆ ಏನೂ ತೊಂದರೆ ಆಗಲ್ಲ. ಯಾವುದೇ ಅಪಾಯವಿಲ್ಲದಂಥ ಹಾವಿದು. ಅಳಿವಿನಂಚಿನಲ್ಲಿರುವಂಥ ಹಾವು, ನಿರುಪದ್ರವಿ ಹಾವು. ಇದನ್ನು ಬಿಟ್ಬಿಡೋಣ. ಒಂದು ಕಡೆ ಒಂದು ಜಾಗನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ತುಂಬ ನೋಡಿದ್ದೀನಿ ಹಸಿರಾವುಗಳನ್ನ. ಆ ಕಾರಣಕ್ಕೆ ಈ ಜಾಗದಲ್ಲಿ ಈ ಒಂದು ಹಸಿರಾವನ್ನ ಬಿಡ್ತಾ ಇದ್ದೀನಿ. ಗ್ರೀನ್ ವೈನ್ ಸ್ನೇಕ್ ಇನ್ ರಿಲೀಸ್ ಇನ್ ಫಾರೆಸ್ಟ್, ನಿಯರ್ ಬೈ ಫಾರೆಸ್ಟ್ ಏರಿಯಾ. ಹೋಗ್ಕೊಂಡು